ನೆಕ್ಸ್ಟ್ ಕೇಳಿದರೆ ಮದನಣ್ಣ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದಾರಾ? ನನಗೆ ಹುಚ್ಚು. ನಿಮ್ಮ ತಂಗಿ ಖುಷಿಗೋಸ್ಕರ ನೀವು ಒಪ್ಪಿ ಮದ್ವೆ ಮಾಡಿ ಕೊಟ್ರಿ ಅಲ್ವಾ, ಅದೇ ನೈಸ್. ಅಪ್ಪ ಯಾವತ್ತಿದ್ರು ಮಗಳ ಕಡೆ. ನನಗಂತೂ ಚೆನ್ನಾಗಿ ರುಬ್ಬ ಹಾಕಿದ್ರು ಚಿಕ್ಕ ವಯಸ್ಸಲ್ಲಂತೂ. ನಿಮ್ಗೆ ಮನೇಲಿ ಹುಡುಗಿ ಹುಡುಕ್ತಾ ಇದ್ದಾರಾ? ಪ್ಲೀಸ್ ಆನ್ಸರ್ ಮಾಡಿ. ನನಗೆ ಹುಚ್ಚು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಮೈಕ್ ಹಾಕಿದ್ಯಾ? ನಿಧಾನ ಮಾತಾಡ್ಬೋದು ನೀನು. ಹೌದಾ? ನಾರ್ಮಲ್ ಆಗಿ ಮಾತಾಡಿ ಬೇಸ್ ವಯಸ್ಸಲ್ಲಿ ಮೈಕ್ ಹಾಕಿರೋದನ್ನ ಮರ್ತೋಗ್ಬಿಟ್ಟಿದ್ದಾನೆ. ಹೌದಾ? ಹಲೋ, ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮನ್ನ ಕ್ವೆಶನ್ಸ್ ಕೇಳಿ ಏನಾದ್ರು ಇದ್ರೆ ನಮ್ಮಿಬ್ರಿಗೆ ಅಂತ ಹಾಕಿದ್ದ ಕ್ವೆಶನ್ಸ್. ಸೊ ಅದರಲ್ಲಿ ಕೆಲವೊಂದಷ್ಟು ರಿಪೀಟೆಡ್ ಬಂದಿದೆ, ಕೆಲವೊಂದಷ್ಟು ನ್ಯೂ ಕ್ವೆಶನ್ಸ್ ಬಂದಿದೆ. ಅದೆಲ್ಲ ನಾವು ನೋಟ್ ಮಾಡಿ ಇಟ್ಕೊಂಡಿದೀವಿ. ನಾನು ಆನ್ಸರ್ ಮಾಡುವಂತದನ್ನ ನಾನ್ ಮಾಡ್ತೀನಿ, ಇನ್ ಮಿಕ್ಕಿದನ್ನ ನಮ್ಮ ಅಣ್ಣನ್ ಕೇಳ್ತೀನಿ. ಇಲ್ಲಿ ಬಂದಿರೋ ಇಬ್ರಿಗೂ ಅಲ್ವಾ? ಸೊ ನನಗೀಗ ಅಂದ್ರೆ ಮೋಸ್ಟ್ ಆಫ್ ನನಗ್ ಬಂದಿಲ್ಲ, ನಿನ್ಗೆ ಬಂದಿರೋದು ಆಲ್ಮೋಸ್ಟ್. ನಾನ್ ಕೇಳ್ಕೊಂಡು ಹೋಗ್ತೀನಿ, ಅದಕ್ಕೆ ಅವ್ನು ಆನ್ಸರ್ ಮಾಡ್ಕೊಂಡು ಹೋಗ್ತಾನೆ. ಸೊ ಫಸ್ಟ್ ಕ್ವೆಶನ್ ಏನ್ ಕೇಳಿದಾರೆ ಅಂದ್ರೆ, ಯಾವ್ದು ತುಂಬಾ ರಿಪೀಟೆಡ್ ಇದೆ ಅದನ್ನ ಒಂದೊಂದು ಕ್ವೆಶನ್ ಪಿಕ್ ಮಾಡಿದೀವಿ ಗೈಸ್, ಓಕೆನಾ? So, bro, I am from Mandya. My question for both of you guys: you believe in business or job? Because I am post-graduated and unemployed. ಅಂತ ಕಳ್ಸಿದೀರಾ. ದೇಶದ ಸ್ಥಿತಿ ಹಂಗೆ ಇರೋದೀಗ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ. ಬಟ್ ಟು ಬಿ ಫ್ರಾಂಕ್, ಏನು ಅಂತಂದ್ರೆ ಬಿಸ್ನೆಸ್ ಇಸ್ ಬೆಸ್ಟ್. ಯಾವತ್ತೂ ಬಿಸ್ನೆಸ್ ಮಾಡಿ ಕೈ ಹಿಡಿಬೇಕು ಅಷ್ಟೇ. ಜಾಬ್ ಅಲ್ಲಿ ಒಳ್ಳೆ ಸೆಟಲ್ಡ್ ಜಾಬ್ ಇದ್ರೆ ಅವ್ರಿಗೆ ಅದರಲ್ಲಿ ಸ್ಯಾಟಿಸ್ಫೈ ಆಗಿರ್ತಾರೆ. ಬಿಸ್ನೆಸ್ ಅಂತ ಬಂದ್ರೆ ನಾವು ಯಾವ ತರ ಬಿಸ್ನೆಸ್ ನ ನಡೆಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೂ ಮೈನ್ ಥಿಂಗ್ ಅದನ್ನ ತಿಳಿದು ಅರ್ತಿ ಮಾಡ್ಬೇಕು. ಹೌದು, ಸಿಗ್ತಾ ಆನ್ಸರ್. ಸೊ ನನ್ಗೂ ಅಷ್ಟೇ. ನಾನು ಅಂದ್ರೆ ಇವಾಗ ಹೆಂಗಾಗುತ್ತೆ ಅಂತಂದ್ರೆ, ಜಾಬ್ ಅಂತ ಬಂದ್ರೆ ಇವಾಗ ಒಬ್ಬ ಮನುಷ್ಯ ಓಕೆ ನನ್ಗೆ ಇಷ್ಟು ಬಂದ್ರೆ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಬಂತು, ಓಕೆ ಅದ್ರಲ್ಲಿ ನಾನು ಸ್ಯಾಟಿಸ್ಫೈಡ್ ಅಂದ್ರೆ ಅವ್ರು ಜಾಬ್ ಪ್ರಿಫರ್ ಮಾಡ್ತಾರೆ. ಬಿಸ್ನೆಸ್ ಅಂತ ಬಂತಂದ್ರೆ ಅದು ನಮ್ಮ ಓನ್ ಚಾಯ್ಸ್ ಆಗಿರುತ್ತೆ. ಇಲ್ಲ ನಾವ್ ಇಷ್ಟಪಟ್ಟು ಮಾಡ್ತಿದ್ರೆ ಅದರಲ್ಲಿ ಅಂದ್ರೆ ಒಬ್ಬೊಬ್ರು ಫೇವ್ರೇಟ್ಸ್ ಒಂದೊಂದ್ ತರ. ಇವಾಗ ನನಗ್ ಫೇವ್ರೇಟ್ ಅಂತಂದ್ರೆ ನನ್ಗೆ ಬಿಸ್ನೆಸ್ ಪ್ರಿಫರ್ ಮಾಡ್ತೀನಿ ನಾನು. ನೆಕ್ಸ್ಟ್, ಮದನ್ ಅಣ್ಣ ಪ್ಲೀಸ್ ರಿಪ್ಲೈ ಅಣ್ಣ, ನಿಮ್ಗೆ ಮನೇಲಿ ಹುಡುಗಿ ಹುಡುಕ್ತಾ ಇದ್ದಾರಾ? ಪ್ಲೀಸ್ ಆನ್ಸರ್ ಮಾಡಿ. ಅಂಡ್ ನಾನು ಹೇಳ್ತೀನಿ ಅಂದ್ರೆ ಕ್ವಶನ್ಸ್ ಎಲ್ಲ ನಾನೇ ನೋಡ್ಬಿಟ್ಟು ಎತ್ತಿಡ್ತಾ ಇದ್ದೆ, ಅಣ್ಣ ರೆಡಿ ಆಗ್ತಾ ಇದ್ದ ಅಂದ್ಬಿಟ್ಟು. 99% ಬರ್ರಿ ಇದೆ ಕೇಳಿದಿರ. ನಿಮ್ ಮದ್ವೆ ಯಾವಾಗ ಮದನ್ ಅಣ್ಣ? ನಿಮ್ಗೆ ಹುಡುಗಿ ಹುಡುಕ್ತಾ ಇದಾರಾ? ಹೇಳಿ. ಇಲ್ಲ ಲವ್ ಮ್ಯಾರೇಜ್ ಇಲ್ಲ, ಮದ್ವೆ ಹಾಕೊಂತಾರ, ನೀವು ಲವ್ ಮ್ಯಾರೇಜ್ ಆಗ್ತೀರಾ ಇಲ್ಲ ಅರೇಂಜ್ ಮ್ಯಾರೇಜ್ ಆಗ್ತೀರಾ? ಹುಡುಗಿ ಹುಡುಕಕ್ಕೆ ಒಳಗೆ ಹೇಳಿದೀನಿ. ತುಂಬಾ ಜನ ಕೇಳಿದಿರವ. ಮದನ್ ಮದ್ವೆದೆ ಆಲ್ಮೋಸ್ಟ್ 99% ಇರೋದು. ಅವ್ನ್ ಮದ್ವೆ ಕ್ಯೂರಿಯಾಸಿಟಿ ಇದೆಯಾ? ಇವಳಂಗೆಲ್ಲ ಆಗಲ್ಲ ಗೈಸ್. ನಾನು ಮದ್ವೆನಾ ಯಾರೋ ಒಬ್ರು ಅದನ್ನು ಕೇಳಿದ್ರು, ಮದ್ವೆ ತುಂಬಾ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ತೀರಾ ನೀವು ಅಂತಾನು ಕೇಳಿದಾರೆ. ಸೋ ಎಲಿಗೆಂಟ್, ಸೋ ಸಿಂಪಲ್ ಆ ತರ ಮದ್ವೆ ಆಗ್ತಾನ ಅವನು. ಅಂಡ್ ಯಾವ್ದು ಹುಡುಗಿ ಹುಡುಕ್ತಿಲ್ಲ ಗೈಸ್, ಯಾಕಂದ್ರೆ ನನ್ ಮದ್ವೆ ಆಗಿ 1 ವರ್ಷ ತುಂಬಾವರೆಗೂ ನಮ್ ಕಡೆ ಎಲ್ಲ ಅಣ್ಣದಿರಿಗೆ ಮದ್ವೆ ಮಾಡಲ್ಲ, ಅಂದ್ರೆ 2 ಮದ್ವೆ ಮಾಡಲ್ಲ ವರ್ಷ ತುಂಬಾವರೆಗೂ ಒಂದು ಮನೆಯಲ್ಲಿ. ಸೊ ಅದಾದ್ಮೇಲೆ ನೋಡೋಣ ಅವನ ಏನೋ ಕಂಕಣ ಭಾಗ್ಯ ಹೇಗಿದೆ ಅಂತ. ಬಟ್ ನನ್ಗೂ ಇರೋದು ಇನ್ನೊಂದು ವರ್ಷ ಬಿಟ್ಕೊಂಡು ಆಗ್ಬಿಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳವಾದ್ಯ ಮೊಳಗಲೇಬೇಕು. ಸೊ ನಮಗೂ ಬೇಗನೆ ಆಗ್ಬಿಡ್ಲಿ ಅಂತಾರೆ ನನ್ಗಿರೋದು. ನನ್ಗೂ ಇದೆ, ಏನಿಲ್ಲ, ಇನ್ನೊಂದ್ 2-3 ವರ್ಷ ಆರಾಮಾಗಿರ್ತೀನಿ. ಸೊ ನೆಕ್ಸ್ಟ್, ಮದನ್ ಅಣ್ಣಗೂ ನಿಖಿಲ್ ಅಣ್ಣಗೂ ಏಜ್ ಗ್ಯಾಪ್ ಎಷ್ಟು? ಯಾರು ದೊಡ್ಡವರು ಅಂತ ಕೇಳಿದಿರಾ? ಇಲ್ಲ, ಇಬ್ರು ಒಂದೇ ಏಜ್. ನನ್ಕಿಂತ ಅವರೇ ಒಂದ 4 ಮಂತ್ಸ್ ಅನ್ಕೊಂತೀರ. ಫೆಬ್ರವರಿ ಬರ್ತಡೆ, ನಂದು ಜೂನ್. ಅರೌಂಡ್ 4 to 5 ಮಂತ್ಸ್ ಅವರೇ ದೊಡ್ಡವರು. ಸೊ ನೆಕ್ಸ್ಟ್, ಸಿಲ್ವರ್ ಬಟನ್ ವ್ಲಾಗ್ ಮಾಡಿ ಮದನ್ ಅಣ್ಣ ಅಂತ ಕೇಳಿದಿರಾ? ಮಾಡ್ಲಾ? ಇಲ್ಲ ಈಗ್ಲೇ ಅನ್ಬಾಕ್ಸ್ ಮಾಡ್ಬಿಡೋಣ. ನಾನಂದೆ ಇಲ್ಲೇ ತೋರ್ಸ್ಬಿಡು ಅಂತ ಅಂದಿದ್ದೆ. ಅದನ್ನ ಏನ್ ಸಿಂಪಲ್ ಆಗಿ ನಿಮ್ಮಿಂದ ಆಗಿರೋದು ನಿಮ್ಗೆ ಸಿಂಪಲ್ ಆಗಿ ತೋರ್ಸ್ಬಿಡೋಣ. ಅದನ್ನ ನೀನೇ ಅನ್ಬಾಕ್ಸ್ ಮಾಡೋದು. ಅನ್ಬಾಕ್ಸ್ ಆಗ್ಲೇ ಆಗ್ಬಿಟ್ಟಿದೆ, ಆಗ್ಲೇ ದೇವ್ರ ಮುಂದೆ ಇಟ್ಟು ಪೂಜೆ ಕೂಡ ಮಾಡ್ಬಿಟ್ಟಿದ್ದೀನಿ. ಬಟ್ ಇವ್ರ ಕಡೆಯಿಂದ ನೈಸ್. ನನ್ನ ಜೀವನದ ಮೊದಲನೆಯ ಸಣ್ಣ ಅಚೀವ್ಮೆಂಟ್ ಇದು. ಮದನ್ ಗೌಡ ಯೂಟ್ಯೂಬ್ ಚಾನಲ್. ಈ ಒಂದು ಏನೋ ಸಿಲ್ವರ್ ಬಟನ್ ಚಿಕ್ಕದಿದೆ, ನಮ್ಗೆಲ್ಲ ಬರ್ತಿದ್ ಸ್ವಲ್ಪ ದೊಡ್ಡದಿತ್ತು, ಬಟ್ ತುಂಬಾ
ಕ್ಯೂಟ್ ಆಗಿದೆ ಅಂತ ನನ್ಗನ್ಸ್ತು. ಚೆನ್ನಾಗಿದೆ ಪುಟ್ಟ. ಈಗ 1 million ಗೆ ಇವ್ರಿಗೆ ಬಂದಿರೋದು ನಿಖಿಲ್ ಅಂಡ್ ನಿಶಾ ವ್ಲಾಗ್ಸ್ಗೆ ಇದೇ ತರ ಸೇಮ್ ಚಿಕ್ಕದು. ದಿಸ್ ಇಸ್ ಸರ್ಟಿಫಿಕೇಟ್. ಇದೆಲ್ಲ ಹುಷಾರಾಗಿ ಇಟ್ಕೋ. ಹೌದು. ಅಂಡ್ ಇದ್ರಲ್ಲೊಂದು ಬರ್ದಿದ್ರು, ಅದ್ ನನ್ಗೆ ಇನ್ನೂ ಗೊತ್ತಿಲ್ಲ. ಡು ಯು ರಿಮೆಂಬರ್ ಯುವರ್ ಫಸ್ಟ್ ಸಬ್ಸ್ಕ್ರೈಬರ್, ಯುವರ್ 100th ಅಂಡ್ ಯುವರ್ 1000th ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸಬ್ಸ್ಕ್ರೈಬರ್ ಐ ಥಿಂಕ್ ಯಾರೋ ನಮ್ಮಲ್ಲೇ ಯಾರೋ ಒಬ್ರು ಆಗಿರ್ತಾರೆ. ಇಲ್ಲ, ಅವರೇ ಆಗಿರ್ತಾರೆ. ಅವರೇ ಆಗಿರ್ತಾರೆ. ನಾವು ಫಸ್ಟ್ ಸಬ್ಸ್ಕ್ರೈಬರ್ ಚಾನಲ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಸಬ್ಸ್ಕ್ರೈಬರ್ಗೂ ಥಮ್ಸ್ ಅಪ್, 100 ಸಬ್ಸ್ಕ್ರೈಬರ್ಸ್ಗೂ ಥಮ್ಸ್ ಅಪ್, 1000 ಸಬ್ಸ್ಕ್ರೈಬರ್ಗೂ ಥಮ್ಸ್ ಅಪ್, 1,10,000 ಇರೋರ್ಗುನು ಈಗಿರೋರ್ಗುನು ಥಮ್ಸ್ ಅಪ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇದೆ ನಮ್ಮ ಅಣ್ಣನ ಸಿಲ್ವರ್ ಬಟನ್ ಬಂದಿದ್ದು. ಕಂಪ್ಲೀಟ್ ಖುಷಿ ಆಯ್ತು. ಇವ್ರ ಕಡೆಯಿಂದ ಅನ್ಬಾಕ್ಸ್ ಮಾಡಿಸ್ಬೇಕು ಅನ್ನೋದಿತ್ತು ನನಗೆ ಮೈಂಡ್ ಅಲ್ಲಿ. ಅದೇ ತರ ಆಯ್ತು ವಿಡಿಯೋಗೆ. ನೆಕ್ಸ್ಟ್ ಏನ್ ಕೇಳಿದಾರೆ? ಯುವರ್ ಚೈಲ್ಡ್ಹುಡ್ ನೇಮ್ ಅಂಡ್ ರಿಯಲ್ ಏಜ್ ಅಂತ ಕೇಳಿದೀರಾ. ಚೈಲ್ಡ್ಹುಡ್ ನೇಮು ಅವನಿಗೆ ಒಂದ್ ಹೆಸರು ಇತ್ತು. ಫಸ್ಟ್ ಏನಂತ ಇಟ್ಟಿದ್ದೀನಿ? ಮಹೇಶ್ ಅಂತ ಇಟ್ಟಿದ್ರು. ಆಮೇಲೆ ರೈಮಿಂಗ್ ಇರ್ಲಿ ಅನ್ಬಿಟ್ಟು ಮದನ್ ಮಧು ಅಂತ ಮಾಡ್ಬಿಟ್ರು. ನನ್ಗೇನ್ ಬೇರೆ ಸಪರೇಟ್ ಚೈಲ್ಡ್ಹುಡ್ ನೇಮ್ ಆತರ. ಮಹೇಶ್ ತುಂಬಾ ಜನ ಇದ್ರು. ಮದನ್ ಒಂದ್ ಸ್ವಲ್ಪ ಎಲ್ಲೋ ಪಿಕ್ ಮಾಡ್ಬೇಕು. ಜಾಸ್ತಿ ನೇಮ್ ಇಲ್ಲ ಮದನ್ ಅನ್ನೋದು. ಮಹೇಶ್ ಜಾಸ್ತಿ ಇದೆ. ಅಂಡ್ ರಿಯಲ್ ಏಜ್ ಐ ಥಿಂಕ್ 26 ಕಂಪ್ಲೀಟ್ ಆಗಿ 27ಗೆ ಬೀಳ್ಬೇಕು. ನಂದು 25 ಬೀಳುತ್ತೆ ಇವಾಗ ಜುಲೈಗೆ 25. ನೆಕ್ಸ್ಟ್, ಹಾಯ್ ಮದನ್ ಬ್ರೋ, ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಗೆ ಮುಂದೆ ಯಾವ ತರ ಕಂಟೆಂಟ್ಸ್ ಕೊಡಕ್ಕೆ ಟ್ರೈ ಮಾಡ್ತೀರಾ? ಯಾವ ಕಂಟೆಂಟ್ಸ್ ತರ ಕೊಡಕ್ಕೆ ಯೂಶಲಿ ನಮ್ಮ ಸೆಟ್ ಆಫ್ ಆಡಿಯನ್ಸ್ ಇಷ್ಟಪಡ್ತಾ ಇರೋದು ಡೈಲಿ ವ್ಲಾಗ್ಸ್. ನನಗೆ ಒಂದ್ ಸ್ವಲ್ಪ ಕಾಮಿಡಿ ಮಾಡ್ಬೇಕು ಅಂತ ಆಸೆ. ಕಾಮಿಡಿ ಇದ್ರೆ ಸ್ವಲ್ಪ ಕಾಮಿಡಿ ಜನರ್ ಇಟ್ಕೊಂಡ್ರೆ ಜನ ಒಂದ್ ಸ್ವಲ್ಪ ಹೋಲ್ಡ್ ಆಗಿರ್ತಾರೆ ಅನ್ನೋದು ಇದೆ. ನೆಕ್ಸ್ಟ್ ಏನೇನಾಗುತ್ತೆ ಹೆಂಗ್ ತಗೋಯ್ತಾ ಇರುತ್ತೆ, ಯಾವ ತರ ವ್ಯೂಸ್ ಬರ್ತಾ ಇರುತ್ತೆ, ಯಾವ ಜನ ಹೆಂಗ್ ಇಷ್ಟಪಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಅದೇ ತರ ಕಂಟೆಂಟ್ಗಳು ಕೊಡಕ್ಕೆ ಇಷ್ಟಪಡ್ತೀವಿ. ನೆಕ್ಸ್ಟ್, ನಿಮ್ಮ ತಂಗಿ ಮ್ಯಾರೇಜ್ಗಿಂತ ಇಲ್ಲೇ ಇದೆಯಲ್ಲ ಕ್ವೆಶ್ಚನ್, ನಿಮ್ಮ ತಂಗಿ ಮ್ಯಾರೇಜ್ಗಿಂತ ಗ್ರ್ಯಾಂಡ್ ಆಗಿ ನೀವು ಮ್ಯಾರೇಜ್ ಆಗ್ತೀರಾ ಮದನ್ ಅಣ್ಣ ಅಂತ ಕೇಳಿದ್ದಾರೆ. ಇಲ್ಲ ಗೈಸ್, ಅಷ್ಟೊಂದೆಲ್ಲ ಇಲ್ಲ. ಯಾವ್ದೇ ಅಂಡಿರ್ಗಾದ್ರೂನು, ಯಾರ ಪ್ರಪಂಚದಲ್ಲಿರೋ ಎಲ್ಲಾ ಅಂಡಿರ್ಗೂ ಅವ್ರ ತಂಗಿ ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ ಹೊರತು ಅವ್ರ ಮದ್ವೆ ಅದೊಂದ್ ಥಾಟ್ ಇರಲ್ಲ. ಅದೆಲ್ಲಾರ ಅಂಡಿರ್ ಹಂಗೇನೆ. ಸೊ ಅದು ಅವ್ನ್ ಆಗಕ್ಕಾಗಲ್ಲ. ನಾವ್ ನಿಂತು ಗ್ರ್ಯಾಂಡ್ ಆಗಿ ಮಾಡ್ಬೇಕು. ನನಗೂ ಏನು ಅಷ್ಟು ಆಡಂಬರದಿಂದ ಆಗ್ಬೇಕು ಅಂತ ಇಷ್ಟ ಇಲ್ಲ. ನೋಡೋಣ, ಲೆಟ್ ಮಿ ಸಿ. ನೆಕ್ಸ್ಟ್, ನಿಮ್ಮ ತಂಗಿ ಜಾಸ್ತಿ ಇಂಗ್ಲಿಷ್ ಮಾತಾಡ್ತಾ ಇದೀನಿ ಅಂತ ಬೈಬಿಡಿ. ನಿಮ್ಮ ತಂಗಿ ಖುಷಿಗೋಸ್ಕರ ನೀವು ಒಪ್ಪಿ ಮದ್ವೆ ಮಾಡಿ ಕೊಟ್ರಿ ಅಲ್ವಾ? ಅದೇ ಮೈಂಡ್ ಸೆಟ್ ಎಲ್ರಿಗೂ ಇರಲ್ಲ ಅಣ್ಣ. ಒಂದು ಸಜೆಷನ್ ಕೊಡಿ ಬ್ರೋ. ಒಂದು ಸಜೆಷನ್ ಕೊಡ್ಬೇಕು ಅಂತಂದ್ರೆ, ಯಾರೇ ಆಗ್ಲಿ ಒಂದು ಹುಡುಗನ ಕ್ಯಾರೆಕ್ಟರ್ ಅಂಡ್ ಅವ್ರ ನಡ್ಕೊಳ್ತಾ ಇರೋ ರೀತಿ, ಅವ್ರು ಬದುಕ್ತಾ ಇರೋ ರೀತಿ, ಅದನ್ನ ಯೋಚನೆ ಮಾಡಿ ಒಂದ್ ಹೆಣ್ಮಗಳನ್ನ ಅವ್ರ ಮನೆಗೆ ಕೊಡೋದು ಜವಾಬ್ದಾರಿ ಅಣ್ಣ ಆಗಿರ್ತಾರೆ. ಫಸ್ಟ್ ತಂದೆ ಇರ್ತಾರೆ. ತಂದೆ ಇಲ್ಲ ಅಂತಂದ್ರೆ ಅಣ್ಣಂಗೆ ಆ ಜವಾಬ್ದಾರಿ ಇರುತ್ತೆ. ಅದು ಮೇನ್ ಆಗುತ್ತೆ. ಒಂದ್ ಹುಡುಗಂಗೆ ಹೆಂಗ್ ಕೊಡ್ತೀವಿ, ಯಾರು ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟ್ ಆಗಲ್ಲ. ತಕ್ಷಣ ಏನ್ ಮಾಡಿ ಕೊಟ್ಬಿಡ್ಲಿಲ್ಲ, ಒಪ್ಕೊಬಿಡ್ಲಿಲ್ಲ. ಅವನು ಎಲ್ಲಾ ವಿಚಾರಿಸಿ ಅವ್ರ ಬಗ್ಗೆ ತಿಳ್ಕೊಂಡು ನೋಡ್ಕೊಳ್ಳೋ ರೀತಿ ಇಷ್ಟಪಟ್ಟು. ಒಂದಿನದ 2 ದಿನದಲ್ಲ, ಜೀವನ ಪರ್ಯಂತ ಇರುವಂತ ಸಂಬಂಧ ಇದು. ಸೊ ನೀವ್ ಯಾವ್ರನ್ನ ರೈಟ್ ಪಿಕ್ ಆಗಿದ್ರೆ ಆಬ್ವಿಯಸ್ ಆಗಿ ನಿಮ್ಮನ್ನ ಒಪ್ಕೋತಾರೆ. ರಾಂಗ್ ಚಾಯ್ಸ್ ಆಗಿದ್ರೆ ಪಾಪ ಅವ್ರಿಗೂ ಭಯ ಇರುತ್ತೆ. ಅದು ಅವ್ರು ತಪ್ಪು ಅನ್ನಕ್ಕಾಗಲ್ಲ. ಸೊ ಎಲ್ಲ ನಿಮ್ ಮೇಲೆ ಇರುತ್ತೆ. ನೀವು ರೈಟ್ ಚಾಯ್ಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್, ಮಧು ಅಕ್ಕದು ನಿಮ್ದು ಒಂದು ಚೈಲ್ಡ್ಹುಡ್ ಮೆಮೊರಿ ಹೇಳಿ, ಯಾವ್ದಾದ್ರು ಒಂದು. ಡೋಂಟ್ ಸ್ಕಿಪ್ ದಿಸ್ ಕ್ವೆಶನ್ ಅಣ್ಣ ಅಂತ ಕೇಳಿದ್ದಾರೆ. ನನಗೆ ಚೈಲ್ಡ್ಹುಡ್ ಅಂತ ಬಂದ್ರೆ ನೆನಪಾಗದೆ ಚೆನ್ನಾಗಿ ಹೊಡಿತಿದ್ದ ಗೈಸ್. ಅದೊಂದೇ ನೆನಪು. ಇಲ್ಲೇ ಒಂದು 200 meters ಅಲ್ಲಿ ನಮ್ದು ಸ್ಕೂಲ್ ಇದ್ದಿದ್ದು. ಫಸ್ಟ್ ಸ್ಟ್ಯಾಂಡರ್ಡ್ ಟು 6th standard ಅಲ್ಲೇ ಓದಿದ್ದು. ನನಗೆ ಹುಚ್ಚು ಚಿಕ್ಕ ವಯಸ್ಸಲ್ಲಿ ಗೊತ್ತಲ್ಲ, ಹುಡುಗರುಗಳಿಗೆ ಚಡ್ಡಿ ಇಟ್ಕೊಂಡು ನಾನು ಗೋಲಿ ಆಡೋದು, ಬುಗುರಿ ಆಡೋದು, ಹುಡುಗರುಗಳ ಜೊತೆ ಆಟ ಆಡೋದು, ಅದು ಇದು ಮಾಡುವೆ. ಬಣ್ಣೆ ಸುರ್ಸ್ಕೊಂಡ್ ಇಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡ್ಬಿಡೋರು. ಅಳ 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 ಅಂತ ಕೈ ಹಿಡ್ಕೊಂಡು. ನನ್ಗೆ ಒಬ್ಳಿಗೆ ವಾಪಸ್ ಮನೆಗ್ ಬರಕ್ ಇಷ್ಟ ಆಗ್ತಾ ಇರ್ಲಿಲ್ಲ. ಸ್ಕೂಲ್ ಎಲ್ಲ ಮುಗಿದ್ಮೇಲೆ ಇವ್ರ ಜೊತೆ ಆಟ ಆಡ್ಬೇಕು, ಇವ್ರ ಜೊತೆ ಸುತ್ಬೇಕು ಅಂತ ಆಸೆ. ಅವಳಿಗೆ 5 ರೂಪಾಯಿ, ನನಗೆ 5 ರೂಪಾಯಿ. ಇಲ್ಲ, ಅವಳಿಗೆ 10 ರೂಪಾಯಿ, ನನಗೆ 10 ರೂಪಾಯಿ ಕೊಡೋದು. ತಗೊಂಬಂದು ತಿಂಡಿ ತಿನ್ಕೊಂಡು ಅವಳಿಗೂ ಹಸಿ ಕೊಡಿಸ್ಕೊಂಡು ಕರ್ಕೊಂಡ್ ಬರುವೆ ಹೊಡ್ಕೊಂಡು. ಅದೇ ಅದ್ ನನ್ಗೆ ಅದ್ ನೆನಪಾಗತ್ತೆ. ನಿನ್ಗೆ ಅದ್ ನೆನಪಾಗುತ್ತೆ ಚೈಲ್ಡ್ಹುಡ್ ಅಂದ್ರೆ? ಅದನ್ನ ಹೇಳು. ನಾನು ಹೇಳ್ದೆ ನನ್ಗೆ ಯಾವ್ದು ನೆನಪಾಗುತ್ತೆ ಅಂದ್ರೆ, ಒಂದ್ಸತಿ ಸ್ಪ್ಲೆಂಡರ್ ಆಗ್ತಾನೆ ಕಲ್ತಿದ್ದು ನಾನು. ಇಲ್ಲ ನಮ್ಮ ಮನೆ ಪಕ್ಕ ಸ್ಕೂಲ್ ಇದೆ, ಗುಡಪ್ ಸ್ಕೂಲ್ ಅಂತ.
ಅಲ್ಲಿ ಒಂದ್ಸತಿ ಕರ್ಕೊ ಹೋಗ್ಬೇಕಾದ್ರೆ ಇನ್ನೊಬ್ಬ ಕಿರಣ ಅಂತ ಇದ್ದ ನಮ್ಮ ಹುಡುಗ, 3 ಜನ ಹೋಗ್ಬೇಕಾದ್ರೆ ಓದಂಗೆನೆ ಮೋರಿಗೆ ಬಿಟ್ಬಿಟ್ಟಿದೆ ಫುಲ್. ಇವ್ರಿಬ್ರು ಎಗ್ರುಬಿಟ್ಟು ನನ್ನ ಮೋರಿಗೆ ಬಿಟ್ಬಿಟ್ಟಿದ್ರು. ನಂದು ಕಾಲೆಲ್ಲ ಫುಲ್ ಉಜ್ಜೋಗಿತ್ತು. ನಮ್ಮ ಅಪ್ಪ ಬರೋ ಗಂಟೆ ಸೈಲೆಂಟ್ ಆಗಿಲ್ಲ. ನಮ್ಮ ಅಪ್ಪ ಬಂದೇ ಏನಕ್ಕೆ ಅಂದ್ರೆ ಹಾಫ್ ಪ್ಯಾಂಟ್ ಹಾಕಿದೆ, ಬಿದ್ದು ಅನ್ಕೊಂತೀನಿ, ಇಲ್ಲ ಸಂಡೆ ಬಿದ್ದು ಕಾಲೆಲ್ಲ ಉಜ್ಜೋಗಿತ್ತು ಅಂದ್ಬಿಟ್ಟು ನಮ್ಮ ಅಪ್ಪ ಬಂದು ಮಧ್ಯಾಹ್ನ ಎಲ್ಲಿ ಹೊಡಿತಾರೆ ಅನ್ಬಿಟ್ಟು ಫುಲ್ ಪ್ಯಾಂಟ್ ಹಾಕೋ ಅನ್ಕೊಂಡ್ ಫುಲ್ ಪ್ಯಾಂಟ್ ಹಾಕ್ಸಿದ್ದ. ಅವತ್ ನೈಟೇ ನಮ್ ತಂದೆಗೆ ಗೊತ್ತಾಗಿ ಚೆನ್ನಾಗಿ ಹೊಡೆದಿದ್ರು. ಸರಿಯಾಗಿ ಕೊಡ್ತಿದ್ರು ನಮ್ಮ ಅಪ್ಪ. ಯಾವತ್ತಿದ್ರು ಮಗಳ ಕಡೆ. ನನಗಂತೂ ಚೆನ್ನಾಗಿ ರುಬ್ಬ ಹಾಕಿದ್ರು ಚಿಕ್ಕ ವಯಸ್ಸಲ್ಲಂತೂ. ನೆಕ್ಸ್ಟ್ ಈಗ ಹೊಡಿರಿ ಅಂತಂದ್ರು ಇಲ್ಲ ಪಾಪ. ಕಂಗ್ರಾಚುಲೇಷನ್ಸ್ ಅಣ್ಣ. Do more vlogs like this. Lots of love to you, all of you ಅಂತ ಹೇಳಿದ್ರಾ. Thank you so much. Support ಮಾಡಿ. And please don't tell ID name. I am big fan of you. Love you ಅಣ್ಣ. Please reply me. Thank you so much. ನಿಮ್ಮ ಪ್ರೀತಿಗೆ ಆಭಾರಿ. ಅವತ್ತು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ. ಯಾರ್ಯಾರು ನನ್ನ ನೋಡಿ ಪ್ರೋತ್ಸಾಹಿಸ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. And you are both pick with your dad ಅಂತ ಹೇಳಿದಿರಾ. ಒಂದು ಅನ್ಫಾರ್ಚುನೇಟ್, ಒಂದು ರಿಗ್ರೆಟ್ ಏನಿದೆ ಅಂದ್ರೆ ನನ್ನ ಲೈಫಲ್ಲಿ ನಮ್ ತಂದೆ ಜೊತೆ ನಾವು ಅವಾಗಿನ ಚಿಕ್ಕವರು ಫೋಟೋಸೇ ಅಷ್ಟಿಲ್ಲ. ನಾವು ಈ ಫೀಲ್ಡ್ ಬರಕ್ಕಿಂತ ಮುಂಚೆ ನಮ್ ತಂದೆ ಜೊತೆ ಇದ್ದಿದ್ದು. ಅವಾಗ ನಾನು ಒಂದು 10th ಫಸ್ಟ್ PU ಅಷ್ಟೇ. ಇಲ್ಲ, ಎಲ್ಲಿ ನಾವ್ ಯಾವ್ದೇ ಒಂದ್ ಸ್ಟೇಟಸ್ ಹಾಕ್ಬೇಕು, ಯಾವ್ದೇ ಒಂದ್ ಮಾಡ್ಬೇಕು ಅಂದ್ರೆ ಪಾಪ ಅವ್ರದೊಂದು ಸಿಂಗಲ್ ಪಿಕ್ ಯಾವ್ದಾರ ಇದ್ರೆ ಆಗ್ತೀವಿ ಅಷ್ಟೇ. ಜೊತೆಲಿ ಇರೋ ಮೈಂಡ್ ಸೆಟ್ ಇರ್ಲಿಲ್ಲ ನಮ್ಗೆ. ಏನೋ ಫೋಟೋಸ್ ತಗೋಬೇಕು ಹಿಂಗಾಗತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಕಂಗ್ರಾಚುಲೇಷನ್ ಅಣ್ಣ. ಡೂ ಮೋರ್. ಸೇಮ್ ಕ್ವೆಶ್ಚನ್. ನೆಕ್ಸ್ಟ್ ಕೇಳಿದರೆ ಮದನಣ್ಣ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದಾರಾ? ಇಲ್ಲ. ಇದು ಮೋಸ್ಟ್ ಆಫ್ ದ ಏನೋ ಕ್ವೆಶ್ಚನ್ ಅಲ್ಲಿ ತುಂಬಾ ಟಾಪ್ ಕ್ವೆಶ್ಚನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪದ್ದು ನಿಮ್ಗೆ ಹೇಗೆ ರಿಲೇಷನ್ ಆಗ್ತಾಳೆ ಅಣ್ಣ? ಹೆಂಗೆ ಅಂತಂದ್ರೆ ನಮ್ಮ ತಂದೆ ಇದಾರಲ್ಲ ಅವರ ತಂಗಿ ಮಗನ ಮಗಳು ಅಂದ್ರೆ ನಮ್ಗೆ ಮಾವನ ಮಗಳು ಆಗ್ತಾಳೆ. ಸೊ ಹಂಗೆ ನಮ್ಗೆ ರಿಲೇಷನ್ ಆಗ್ತಾಳೆ. ನೆಕ್ಸ್ಟ್ ಅಕ್ಕ ನನ್ನ ಕೇಳಿದರೆ, ಅಕ್ಕ ನೀವು ಮಂತ್ರಾಲಯ ಹೋಗೋದು ಯಾವಾಗ? ಹೌದು, ನಾನು ಈ ವರ್ಷ ಮಂತ್ರಾಲಯ ಹೋಗಕ್ ಆಗಿಲ್ಲ. ನನ್ನ ಬರ್ಡೇ ಆದ್ಮೇಲೆ ಹೋಗಿದ್ದೆ ಲಾಸ್ಟ್ ಇಯರ್ ಜುಲೈಯಲ್ಲಿ. ಈ ಇಯರ್ ಹೋಗ್ಲೇಬೇಕು ನಾನು. ಸೊ ಎಸ್ ಹೋಗ್ಬೇಕು. ಒಂದ್ ತಿಂಗಳಷ್ಟರಲ್ಲಿ ಹೋಗ್ಬೇಕು ಗೈಸ್. ನೆಕ್ಸ್ಟ್ ನಿಮ್ಗೆ ಎಷ್ಟು ಖುಷಿ ಆಯ್ತು ಸಿಲ್ವರ್ ಬಟನ್ ಬಂದಿದ್ದಕ್ಕೆ? ಪ್ಲೀಸ್ ರಿಪ್ಲೈ ಅಣ್ಣ. ತುಂಬಾ ಖುಷಿ ಆಯ್ತು. ಸಿಕ್ಕಾಬಟ್ಟೆ ಪ್ರೋತ್ಸಾಹಿಸಿ ಎಲ್ಲರೂ ಸಪೋರ್ಟ್ ಮಾಡ್ಕೊಟ್ಟಿರೋದಕ್ಕೆ ಇಷ್ಟು ಬೇಗ ಬಂದಿದೆ ಅಂತ ನಾನು ಅನ್ಕೊಂತೀನಿ. ವಿತಿನ್ 2 months ಬರೋದು ಕಷ್ಟ. ಬಂದಿರೋದಕ್ಕೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಕೇಳಿದರೆ, ನೀವು ಚಿಕ್ಕವರಿದ್ದಾಗ ಇಬ್ರು ತುಂಬಾ ಜಗಳ ಆಡ್ತಿದ್ರಂತೆ. ಇವಾಗಲೇ ಹೇಳಿಲ್ವಾ ಎಷ್ಟು ಜಗಳ ಆಡ್ತಿದ್ರು? ನಾವು ಎಲ್ಲಾರ ಲೈಫಲ್ಲಿ ಇರುತ್ತೆ, ಬಟ್ ನಾವು ಪೋಟ್ರೆ ಆಗಿರೋದು ತುಂಬಾ ಕ್ಯೂಟ್ ಬ್ರದರ್ ಅಂಡ್ ಸಿಸ್ಟರ್ ತರ. ಎಲ್ಲಾರ ಲೈಫಲ್ಲೂ ಟಾಮ್ ಅಂಡ್ ಜೆರಿ ತರ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ನೆಕ್ಸ್ಟ್ ಮಧು ಅಕ್ಕನ್ನ ಮಧು ಅಂತ ಬಿಟ್ಟು ಬೇರೆ ಏನ್ ಕರಿತೀರಾ ಬ್ರೋ? ಏನು ಕರಿಯಲ್ಲ, ಮಧು ಅಂತಾನೆ ಮಧು ಅಷ್ಟೇ. ನಾನು ಬೇರೆ ಏನು ಕರೆಯಲ್ಲ. ಮಧು. ಇದು ನನಗೆ ಕೇಳಿದರೆ ವಿನೋದ್ ಬ್ರೋ ಅವರ ಡ್ಯಾಡಿ ಓಕೆನಾ ಅಂತ. ಎಸ್, ಹುಷಾರಾಗಿದ್ದಾರೆ. ನಾನು ರೀಸೆಂಟ್ ಆಗಿ ಕಾಲ್ ಮಾಡಿದ್ದೆ. ಹಾಸ್ಪಿಟಲ್ಗೆಲ್ಲ ತೋರಿಸ್ತಾ ಇದ್ದಾನೆ. ಸೊ ಇಸ್ ಫೈನ್. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ನೆಕ್ಸ್ಟ್ ಮಧು ಸಿಸ್ ಅಂದರೆ ನನಗೆ ತುಂಬ ಇಷ್ಟ. ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ನಿಮಗೆ ಕ್ವೆಶನ್ ಏನೂ ಇಲ್ಲ ಅಂದ್ಬಿಟ್ಟು ಒಂದು ಹಾರ್ಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಇಬ್ಬರು ಕಡೆಯಿಂದ ಒಂದು ಹಾರ್ಟ್ ಕೊಟ್ಬಿಡೋಣ. ನೆಕ್ಸ್ಟ್ ಮಧು ಅಕ್ಕ ಮತ್ತೆ ನಿಖಿಲ್ ಅಣ್ಣ ಬಗ್ಗೆ ಒಂದು ವರ್ಡ್ ಆರ್ ಎ ಸೆಂಟೆನ್ಸ್ ಆರ್ ಎನಿ ಸಾಂಗ್ಸ್ ಫಾರ್ ದೆಮ್. ನಿಮಗೆ ಕ್ವೆಶನ್. ನನ್ಗ ಪ್ರತಿ ಕ್ಷಣವು ಪ್ರೀತಿ ಮಾಡುವೆ, ಪ್ರಾಣ ನಿಂತೋದರು ನೆರಳು ಕೂಡ ಸೋಕಲಾರದು ಬೇರೆ ಯಾರ್ದು. ಈ ಸಾಂಗು ನಮಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 2024 ಮೆಮೊರೇಬಲ್ ಡೇ ವಿತ್ ಮಧು ಅಕ್ಕ. ನಿಮಗೆ 2024 ಮೆಮೊರೇಬಲ್ ಅವಳದ ಮದುವೆ. ನನಗೆ ಎಂಗೇಜ್ಮೆಂಟ್ ನಾನು ಎಲ್ಲರಿಗೂ ಗೊತ್ತಿದ್ದು ಮಾಡಿದ್ದು. ಅದು ಸ್ಪೆಷಲ್ ಮೂಮೆಂಟ್. ಅವಳಿಗೂ ಅಷ್ಟೇನೆ, ನನಗೂ ಅಷ್ಟೇನೆ. ಒಂದು ತಂಗಿ ಮದುವೆ ಮಾಡೋದು ತುಂಬಾ ಖುಷಿ ಇರ್ತದೆ. ಅವತ್ತಿನ ದಿನ ತುಂಬಾ ಶ್ರೇಷ್ಠ ನನಗೋಸ್ಕರ. ನಿಮಗೆ ಚನ್ನಪಟ್ಟಣ ಇಷ್ಟನಾ ಬೆಂಗಳೂರು ಇಷ್ಟನಾ? ನನಗೆ ಎರಡೂ ಇಷ್ಟ. ಎರಡು ಕಡೆ ಅಲ್ಲಿದ್ದಾಗ ಇಲ್ಗೇನ ಬರುತ್ತೆ, ಇಲ್ಲಿದ್ದಾಗ ಅಲ್ಗೇನ ಬರುತ್ತೆ. ಅದೇ ತರ ಮೈಂಡ್ ಸೆಟ್ ಆಗ್ಬಿಟ್ಟೈತೆ ಈಗ. ನನಗೆ ಒಂದು ಸ್ವಲ್ಪ ನಮ್ಮೂರ ಅಂದ್ರೆ ಈಗ ಒಂದ್ ವರ್ಷದಿಂದ ನಮ್ಮೂರ ಅಂದ್ರೆ ಇಷ್ಟ. ನನಗೆ ಊರಲ್ಲಿರೋ ವಾತಾವರಣ ಇಷ್ಟ. ಇಲ್ಲಿ ಬಿಸ್ನೆಸ್ ಅಂತ ಬಂದ್ರೆ ಬೆಂಗಳೂರು. ನೆಕ್ಸ್ಟ್ ಪ್ಲೀಸ್ ಮ್ಯಾರೇಜ್ ಸೆಂಡ್ ಆಫ್ ವಿಡಿಯೋ ಹಾಕಿ ಈಗರ್ಲಿ ವೇಟಿಂಗ್ ಟು ಸಿ ದಟ್ ಪ್ಲೀಸ್. ಆ್ಯಂಡ್ ಎಲ್ರಿಗೂ ಹೇಳಬೇಕಾಗಿರೋ ವಿಷಯ, ನಾವು ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ನು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಅಪ್ಲೋಡ್ ಮಾಡಿದ್ದೀವಿ. ಆ್ಯಂಡ್ ಮದುವೆ ರಿಲೇಟೆಡ್ ಕ್ವೆಶನ್ಸ್ದು ತುಂಬ ಜನ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ. ಅದೇನೋ ಗೊತ್ತಿಲ್ಲ, ಮಾಡಬೇಕು ಅಂತ ಅನ್ಕೋತಾನೆ ಇದ್ದೀನಿ. ಬಟ್ ಅದೊಂದು ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಅತಿ ಶೀಘ್ರದಲ್ಲಿ ಬೇಗ ಮಾಡಿ ಹಾಕ್ತೀನಿ, ಎಲ್ಲ ಡೀಟೇಲ್ಸು ಕೊಡ್ತೀನಿ. ನೆಕ್ಸ್ಟ್ ವಿಚ್ ಇಸ್ ದ ಬೆಸ್ಟ್ ಪಿಕ್ ಆಫ್ ಯುವರ್ ಫ್ಯಾಮಿಲಿ ಅಂತ ಕೇಳಿದರೆ ಇಲ್ಲಿ ಹಾಕಿರ್ತೀವಿ ನಾವು, ನೀವು ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ವಾಟ್ಸ್ ಯುವರ್ ಫಸ್ಟ್ ಗಿಫ್ಟ್ ಹ್ಯಾವ್ ಗಿವನ್ ಟು ಈಚ್ ಅದರ್? ನಾನು ಫಸ್ಟ್ ಇವನಿಗೆ ಗಿಫ್ಟ್ ಕೊಟ್ಟಿದ್ದು ಎಕ್ಸ್ಪೆನ್ಸಿವ್ ಗಿಫ್ಟ್ ಅಂತ ಬಂದರೆ ನನ್ನ ಪ್ರಕಾರ ಬೈಕ್ ಕೊಡಿಸಿದ್ದು. ಅದಕ್ಕೆ ಮುಂಚೆ ಸಣ್ಣ ಪುಟ್ಟ ಅದು ಇದು ಇರುತ್ತೆ. ಬಟ್ ಇವ್ರು ನನಗೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಅಂದ್ರೆ ನಾನು 18-19 ವರ್ಷ ಇದ್ದಾಗ ನಂಗೆ ಒಂದು ಗೋಲ್ಡ್ ರಿಂಗ್ ಕೊಡ್ಸಿದ್ದ.
ಮಲಬಾರ್ ಗೋಲ್ಡ್ ಫಸ್ಟ್ ರಿಂಗ್ ರಿಂಗ್ ವಾಸ್ ದ ವೆಡ್ಡಿಂಗ್ ಡನ್ ಬೈ ಮಧು ಸೈಡ್ ಆರ್ ನಿಖಿಲ್ ಸೈಡ್? Both the side. ಇಲ್ಲ ವೆಡ್ಡಿಂಗ್ ನಮ್ ಸೈಡ್, ಬೀಗರ ಊಟ ಬೀಗರ ಔತಣ ಎಲ್ಲ ಅವ್ರ ಸೈಡ್. ಈವೆಂಟ್ಸ್ ಎಲ್ಲ ನಾವು ನಿಖಿಲ್ ಅವ್ರ ಇಬ್ರು ಸೇರಿ ಮಾಡಿದ್ದು. ನೆಕ್ಸ್ಟ್ ಮೆಸೇಜ್ಗೆ ರಿಪ್ಲೈ ಮಾಡಲ್ಲ ಮದನ್ ಅವರು. ಇದಕ್ ನಾನೇ ಉತ್ತರ ಕೊಡ್ತೀನಿ. ನಾನು, ನಿಶಾ, ನಿಖಿಲ್ ಅವರು ಬೇರೆ ಯಾರು ಕೊಡಲ್ವೇನೋ ಅಷ್ಟು ರಿಪ್ಲೈ ನಮ್ಮ ಅಣ್ಣ ಕೊಡ್ತಾನೆ. ಹೌದು, ಇದು ನಾನು ಒಪ್ಪಲ್ಲ ಗೈಸ್. ಯಾಕಂದ್ರೆ ಪ್ರತಿ ಒಂದು ಕಮೆಂಟ್ ನೋಡ್ತಾನೆ ಅವನು, ಅವ್ನಿಗೆ ಇಷ್ಟ ಮೆಸೇಜ್ ನೋಡ್ತಾನೆ, ರಿಪ್ಲೈ ಮಾಡ್ತಾನೆ. ಸ್ಪಂದಿಸ್ಬೇಕು ಅಂತ ಆಸೆ ನನಗೆ. ಅವ್ನು ರಿಪ್ಲೈ ಮಾಡ್ತಾನೆ. ಅಲ್ಲ ನಿಮ್ದು ಮೇ ಬಿ ಮಿಸ್ ಆಗಿರ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಲ್ಲ, ಯೂಟ್ಯೂಬ್ ಅಲ್ಲಿ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಜಾಸ್ತಿ ಯಾರಿಗೂ ಮೆಸೇಜ್ ಮಾಡಕ್ ಹೋಗಲ್ಲ. ಓಕೆ, ಇದು ನನಗೆ ಕೇಳಿದ್ರೆ ನಿಮ್ಮ ಅತ್ತಿಗೆ ಯಾವ ತರ ಇರ್ಬೇಕು ಅಂತ. ನನ್ಗೆ ಆ ತರ ಈ ತರ ಏನೂ ಇಲ್ಲ. ನಮ್ಮ ಅಣ್ಣನ ಜೊತೆ ಚೆನ್ನಾಗಿ ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವನ್ನ ಚೆನ್ನಾಗಿ ನೋಡ್ಕೊಂಡೋದ್ರೆ ಸಾಕು, ಇನ್ನೇನಿಲ್ಲ. ನಮಗೆ ಯಾಕೆ ಹಂಗಿರ್ಬೇಕು ಹಿಂಗಿರ್ಬೇಕು ಆ ತರ ಏನಿಲ್ಲ. ಅವ್ರು ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಮುಂದಾಗಿದ್ದಾರೆ ಎಲ್ಲ. ನೆಕ್ಸ್ಟ್ ಮಧು ಅವರಲ್ಲಿ ಇಷ್ಟ ಆಗೋ ಒಂದು ಕ್ವಾಲಿಟಿ ಹೇಳಿ ಮದನ್ ಅವರೇ. ಎಲ್ಲ ನನ್ಗೆ ಹೇಳ್ತಿರ್ಬೇಕು, ಹಂಗ ಎತ್ಕೊಂಡಿದೀನಿ. ಒಂದು ಕ್ವಾಲಿಟಿನ ಇಬ್ರಿಗೂ ಅಂದ್ರೆ ನೀನ್ ನನ್ ಬಗ್ಗೆ ಹೇಳ್ಬೇಕು, ನಾನ್ ನಿನ್ ಬಗ್ಗೆ ಹೇಳ್ಬೇಕು. ಮೆಚ್ಯೂರ್ಡ್ ಗರ್ಲ್, ಸಿಕ್ಕಾಬಟ್ಟೆ ಫ್ಯೂಚರ್ ಬಗ್ಗೆ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾಳೆ, ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಆದಷ್ಟು ಪ್ರಯತ್ನ ಪಡ್ತಾಳೆ ಅಂತ ಅನ್ಕೊಂತೀನಿ. ನಮ್ಮ ಅಣ್ಣಂದೇನು ಒಂದು ಕ್ವಾಲಿಟಿ ಇಷ್ಟ ಆಗತ್ತೆ ಅಂದ್ರೆ ಅವನು ಇಲ್ಲ ಇದೆ ಏನಂದ್ರೆ ಅವನು ಯಾರಾದ್ರೂ ಒಬ್ರು ಏನಾದ್ರು ಮಾಡಿದ್ರೆ ಅದನ್ನ ತುಂಬಾ ನೆನ್ಸ್ಕೊಂಡು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಾನೆ. ಅದಿಷ್ಟ ಆಗುತ್ತೆ ನನಗೆ. ನೆಕ್ಸ್ಟ್ ಯುವರ್ ಬೋತ್ ಫೇವ್ರೆಟ್ ಪರ್ಸನ್? ನಮ್ ಡ್ಯಾಡಿ ಇಬ್ರಿಗೂ ಇಷ್ಟ. ಫೇವ್ರೆಟ್ ಅಂದ್ರೆ ಅಷ್ಟೇ ಗೈಸ್. ಇಷ್ಟೇನಾ? ಮುಗ್ದೆ ಹೋಯ್ತಾ? ಇನ್ನು ಸಾಕಷ್ಟು ಮದ್ವೆ ಬಗ್ಗೆ ಕೇಳಿದ್ರಿ. ನನ್ಗೇನ್ ಅನ್ಸ್ತು ಅಂದ್ರೆ ಅರ್ಧ ಇಲ್ಲಿ ಇನ್ನರ್ಧ ನನ್ನ ಚಾನಲ್ ಅಲ್ಲಿ ಕೊಡೋದು ಅಷ್ಟು ಸೂಕ್ತ ಅನ್ಸಲ್ಲ. ಯಾಕಂದ್ರೆ ಮದ್ವೆದು ಆಲ್ಮೋಸ್ಟ್ ಕೇಳ್ತಾ ಇರೋದೇ ಬಟ್ಟೆ, ಗೋಲ್ಡ್, ಅದು ಮೇಕಪ್, ಅದು ಇದು ಖರ್ಚು. ಎಷ್ಟಾಯ್ತು ಅಂತ ಕೇಳೋರೆ ಅದರ ಮದುವೆ ಬ್ಲಾಗ್ ಅಲ್ಲಿ. ನಮ್ಮ ಅಣ್ಣಂಗೆ ಅಷ್ಟು ಮೇಕಪ್ ದಾಗ್ಲಿ ಗೋಲ್ಡ್ ಬಟ್ಟೆ ಅದೆಲ್ಲ ಐಡಿಯಾ ಇಲ್ಲ. ಸೊ ಹಾಗಾಗಿ ಪ್ರತಿ ಒಂದನ್ನು ಒಂದು ಪ್ಯಾಕ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಒಂದೇ ಕಡೆ ಇರ್ಲಿ ಅಂದ್ಬಿಟ್ಟು ನಾನು ನನ್ನ ಚಾನಲ್ ಅಲ್ಲೇ ಪ್ರತಿ ಒಂದನ್ನು ಹೇಳ್ತೀನಿ. ಸೊ ಅಷ್ಟೇ ಕ್ವಶನ್ಸ್ ನಮ್ಗೆ ಕೇಳಿದ್ದು. ಆಲ್ಮೋಸ್ಟ್ ರಿಪ್ಲೈ ಮಾಡಿದೀವಿ. ಇದು ಮದ್ವೆಯಿಂದ ಸಾಕಷ್ಟು ಜನ ಕೇಳ್ತಾ ಇರೋ ಒಂದು ನಿಮ್ಮಲ್ಲೇ ಕ್ವಶನ್ಸ್ ಅಂಡ್ ಆನ್ಸರ್ಸ್ ತರ ಒಂದು ವಿಡಿಯೋ ಮಾಡಿ 2025 ಫಸ್ಟ್ Q&A ನನ್ನ ಜೊತೆ. ಓಕೆ, ಥ್ಯಾಂಕ್ ಯು. ಅಂಡ್ ನಾನ್ ಇವಳು ಮಾಡೋಳೆ, ಇವರು ಆಗ್ಲೇ ನಾನ್ ನೋಡ್ದಂಗೆ ಇನ್ಫ್ಲೂಯೆನ್ಸರ್ ಗಳಲ್ಲೇ ಫಸ್ಟ್ ವಿಡಿಯೋ ಇವರೇ ಬಿಟ್ಟಿರೋದು ಅನ್ಕೋತೀನಿ. ನ್ಯೂ ಇಯರ್ಗೆ ಫಸ್ಟ್ ವಿಡಿಯೋ ನ್ಯೂ ಇಯರ್ಗೆ 1 ಗಂಟೆ 12:30ಗೆ ಬಿಟ್ಬಿಟ್ಟಿದ್ರು. ನಾನು ಯಾರಿಗೂ ವಿಶ್ ಮಾಡಕ್ ಆಗಿರ್ಲಿಲ್ಲ. ಹ್ಯಾಪಿ ನ್ಯೂ ಇಯರ್ 2025. ನಿಮ್ಗೆ ಆದಷ್ಟು ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಪ್ರಾರ್ಥಿಸ್ಲಿ. ಅಲ್ಲ, ಇನ್ನೊಂದು ಕ್ವಶನ್, ಮೋಸ್ಟ್ ಆಫ್ ದ ಕ್ವಶನ್ ಯಾವ್ದು ಕೇಳಿದ್ರು ಅಂದ್ರೆ ಅದು ಮೇ ಬಿ ಸ್ಕಿಪ್ ಮಾಡಿದೆ ಅನ್ಸುತ್ತೆ ಅಲ್ಲಿ ನೋಡ್ತಾ. ನಿಮ್ಮಿಬ್ರು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲಾರ ಅಣ್ಣ ತಂಗಿರು ಹಿಂಗಿರ್ತಾರೆ, ಬಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ತುಂಬಾ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧು ಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಧನ್ಯವಾದಗಳು.